ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲೊಬ್ಬ ಲಂಚಭಾಗ ಅಧಿಕಾರಿ. ಸಾಲ ಮಂಜೂರಾಗಬೇಕಾದ್ರೆ ಕೊಡಬೇಕಂತೆ ಲಂಚ. ಸಾಲಕ್ಕೆ ಅರ್ಜಿ ಹಾಕಿದವನ ಬೇಡಿಕೆ ಇಟ್ಟ ಲಂಚ ಕೇಸ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿ ಗೋಪಾಲ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲೊಬ್ಬ ಲಂಚಭಾಗ ಅಧಿಕಾರಿ. ಸಾಲಕ್ಕೆ ಅರ್ಜಿ ಹಾಕಿದವನ ಬೇಡಿಕೆ ಇಟ್ಟ ಲಂಚಕ್ಕೆ ಸಾಲ ಮಂಜೂರಾಗಬೇಕಾದ್ರೆ ಕೊಡಬೇಕಂತೆ ಲಂಚ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿ ಗೋಪಾಲ. ಹೌದು, ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಭ್ರಷ್ಟ ಅಧಿಕಾರಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಗೋಪಾಲ್. ಲೋಕಾಯುಕ್ತ ಬಲೆಗೆ ಬಿದ್ದ ಭ್ರಷ್ಟ ಅಧಿಕಾರಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ 20 ಲಕ್ಷ ರೂಪಾಯಿ ಸಾಲಕ್ಕಾಗಿ ಅರ್ಜಿ ಹಾಕಿದ್ದ ಅಕ್ಬರ್ ಎಂಬಾತನಿಂದ ಸಾಲದ ಅರ್ಜಿ ನಮೂದನೆ ಮಾಡಲು 1.5 ಲಕ್ಷ ಲಂಚ ಕೇಳಿದ್ದ ಹಣದಾಹಿ ಅಧಿಕಾರಿ ಗೋಪಾಲ್ ನಂತರ 70,000 ಲಂಚ ನೀಡುವಂತೆ ಡಿಮ್ಯಾಂಡ್ ಮಾಡಿದ. ಈ ಸಂಬಂಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ಅಕ್ಬರ್ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಎಸ್ಪಿ ಮಾರ್ಗದರ್ಶನದಲ್ಲಿ ದಾಳಿ ಮಾಡಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು, ಶಿಲ್ಪಾ ಹಾಗೂ ಸಿಬ್ಬಂದಿ ಇಂದು ಕಚೇರಿಯಲ್ಲಿ ಅಕ್ಬರ್ ಅವರಿಂದ ಮೊದಲ ಕಂತಾಗಿ 40,000 ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಗೋಪಾಲ. ಇನ್ನು ಭ್ರಷ್ಟ ಅಧಿಕಾರಿಯು ಲಂಚವಾಗಿ ಪಡೆದಿದ್ದ ಹಣವನ್ನ ದಸ್ತಗಿರಿ ಮಾಡಿ ಅಧಿಕಾರಿ ಗೋಪಾಲ್ನನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಒಟ್ನಲ್ಲಿ ಭ್ರಷ್ಟ ಅಧಿಕಾರಿಯ ಕರಾಳ ಮುಖವೊಂದು ಇಂದು ಅನಾವರಣಗೊಂಡಿದೆ.